ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಆ, ನವಿಲಿನ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಅದರದ ರಕ್ತದ ಬಣ್ಣದ ಬಗ್ಗೆ ಮತ್ತು ಮಾಂಸದ ಬಣ್ಣದ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳಿಸ್ತೀನಿ. ಮತ್ತು ನವಿಲಿಗೆ ತೊಂದರೆ ಕೊಟ್ಟರೆ ವನ್ಯಜೀವಿ ಕಾಯ್ದೆ ಪ್ರಕಾರ ಯಾವ ಶಿಕ್ಷೆ ನಮಗೆ ಆಗ್ತದೆ ಅಂಥೇಳಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಇಡೀ ಪ್ರಪಂಚದಲ್ಲಿ ಎಷ್ಟು ಥರ ರಕ್ತದ ಬಣ್ಣಗಳು ಇದ್ದಾವೆ ಜೀವಿಗಳಲ್ಲಿ ಅಂಥೇಳಿ ಇವತ್ತೆಲ್ಲ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ನಿಮಗೆ ರಕ್ತ ಅಂದ್ಕೊಳ್ಳೆ ರಕ್ತ ಎಲ್ಲ ಕೆಂಪು ಕಲರೇ ಇರ್ತದ ಬಿಡು ಅಂಥೇಳಿ ನೀವೆಲ್ಲರೂ ತಿಳ್ಕೊಂಡಿರ್ತೀರಿ. ಆದರೆ ಜಗತ್ತಿನಲ್ಲಿ ಕೆಲವೊಂದು ಪ್ರಾಣಿಗಳಿಗೆ ಬೇರೆ ಬೇರೆ ರಕ್ತದ ಕಲರ್ ಇದೆ ರೀ. ಇವತ್ತು ಯಾಕೆ ಆ ರಕ್ತ ಬೇರೆ ಬೇರೆ ಕಲರ್ ಆಗ್ತದ ಅಂತೇಳಿ ಅದು ಕೂಡ ತಿಳ್ಕೊಳ್ಳೋಣ. ಯಾಕೆ ಆಗ್ತದ ಅಂತಂದರೆ ಕೆಲವೊಂದು ರಕ್ತದ ಬಣ್ಣಗಳು ಕೆಲವೊಂದು ಏನಿರ್ತಾವೆ ಅಂತಂದರೆ ಕೆಂಪು ಇರ್ತದೆ, ನೀಲಿ ಇರ್ತದೆ, ಆಮೇಲೆ ನೆಳ್ಳೆ ಇರ್ತದೆ, ಹಸಿರು ಇರ್ತದೆ, ಆಮೇಲೆ ಹಳದಿ ಇರ್ತದೆ, ಕೆಲವೊಂದು ಮತ್ತು ಕಲರ್ಲೆಸ್ ಇರ್ತಾವ್ರಿ. ಯಾಕೆ ಹಿಂಗೆ ಆಗ್ತದ ರಕ್ತದ ಕಲರ್ ಹಿಂಗೆ ಯಾಕೆ ಆಗ್ತದ ಅಂತಂದರೆ ಅದ್ರ ಕೆಲವೊಂದು ಪಿಗ್ಮೆಂಟ್ಸ್ ಇರ್ತಾವ್ರಿ. ಓಕೆ, ಆ ಪ್ರೋಟೀನ್ಸ್ ಅಂತ ಕರಿತೀವಿ. ಪ್ರೋಟೀನ್ಗಳ ಆಧಾರದ ಮೇಲೆ ಏನಾಗ್ತದೆ ರಕ್ತದ ಬಣ್ಣ ಡಿಸೈಡ್ ಆಗ್ತದ ಅಂತ ಹೇಳ್ತೀನಿ. ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಕೆಂಪು ರಕ್ತದ ಬಗ್ಗೆ ಮಾತಾಡೋಣ. ಅನೇಕ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಸರೀಸೃಪಗಳಲ್ಲಿ ಮತ್ತು ಮೀನುಗಳಲ್ಲಿ ಏನಿರ್ತದ ರಕ್ತದ ಕಲರ್ ಕೆಂಪು ಇರ್ತದ ರೀ. ಕೆಂಪು ಯಾಕೆ ಇರ್ತದ ಅಂತಂತಂದರೆ ಒಂದು ಹಿಮೋಗ್ಲೋಬಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರ್ತದೆ ರೀ. ಓಕೆ, ಹಿಮೋಗ್ಲೋಬಿನ್ ಅನ್ನೋದು ಪಿಗ್ಮೆಂಟ್ ಇರ್ತದೆ, ಅದರೊಳಗೆ ಐರನ್ ಕಂಟೆಂಟ್ ಇರ್ತದೆ. ಓಕೆ, ಅದು ಇರೋದ್ರಿಂದ ನಮ್ಮ ಬ್ಲಡ್ನಲ್ಲಿ ಅದು ಇರೋದ್ರಿಂದ ನಮ್ಮ ರಕ್ತದ ಬಣ್ಣ ಏನಾಗ್ತದೆ ಕೆಂಪಾಗ್ತದೆ ಅಂತ ಫಸ್ಟ್ ರಕ್ತದ ಬಗ್ಗೆ ತಿಳ್ಕೊಂಡ್ವಿ. ಈಗ ಎರಡನೇದಾಗಿ ನೀಲಿ ರಕ್ತದ ಬಣ್ಣ. ನೀಲಿ ರಕ್ತದ ಬಣ್ಣ ಕೆಲವೊಂದು ಬಸವನ ಹುಳುಗಳ ಒಳಗೆ, ಕೀಟಗಳ ಒಳಗೆ ಮತ್ತು ಆಕ್ಟೋಪಸ್ ಒಳಗೆ ಮತ್ತು ಸ್ಕ್ವಿಡ್ ಒಳಗೆ ನೀಲಿ ರಕ್ತದ ಬಣ್ಣ ಇರ್ತದೆ ರೀ. ಯಾಕಂತಂದರೆ ಇದರಲ್ಲಿ ಹಿಮೋಸಯಾನಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರ್ತದೆ. ಓಕೆ, ಇಟ್ಸ್ ಅ ಪ್ರೋಟೀನ್. ಹಿಮೋಸಯಾನಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರೋದ್ರಿಂದ ಆಕ್ಟೋಪಸ್ಸು, ಜೇಡಗಳು ಮತ್ತು ಜೀರುಂಡೆಗಳು ಇದರ ರಕ್ತದ ಬಣ್ಣ ನೀಲಿ ಇರ್ತದ ಅಂತ ಹೇಳ್ತೀನಿ. ಇದರಲ್ಲಿ ಕಾಪರ್ ಕಂಟೆಂಟ್ ಇರ್ತದೆ ರೀ. ಮೂರನೆಯದಾಗಿ ಹಸಿರು ಬಣ್ಣದ ರಕ್ತ. ಹಸಿರು ಬಣ್ಣದ ರಕ್ತವನ್ನು ಕೆಲವೊಂದು ಸಮುದ್ರ ಹುಳುಗಳಲ್ಲಿ, ಜಿಗಣೆಗಳಲ್ಲಿ, ಎರೆಹುಳುಗಳಲ್ಲಿ ನೋಡ್ತೇವೆ. ಇದರಲ್ಲಿ ಕ್ಲೋರೋಕ್ರೂರಿನ್ ಓಕೆ ಅನ್ನೋ ಒಂದು ಪಿಗ್ಮೆಂಟ್ ಇರ್ತದ. ಹಾಗಾಗಿ ಈ ಜೀವಿಗಳ ರಕ್ತದ ಬಣ್ಣ ಹಸಿರು ಇರ್ತದ. ನಾಲ್ಕನೇದಾಗಿ ನೇರಳೆ ರಕ್ತದ ಬಣ್ಣ. ನೇರಳೆ ರಕ್ತದ ಬಣ್ಣ ಕೆಲವೊಂದು ಹುಳಗಳಲ್ಲಿ, ಕೆಲವೊಂದು ಬ್ರ್ಯಾಕಿಯೋಪೊಡಾ ಶೆಲ್ಸ್ ಅಂತ ಬರ್ತವೆ, ಅಕಶೇರುಕ ಜೀವಿಗಳಂತ ಬರ್ತಾವ್ರಿ. ಓಕೆ, ಆಮೇಲೆ ಕೆಲವೊಂದು ಸಮುದ್ರ ಹುಳುಗಳು ಬರ್ತವೆ. ಆ ಹುಳುಗಳಲ್ಲಿ ನೇರಳೆ ರಕ್ತದ ಬಣ್ಣವನ್ನು ನಾವು ನೋಡ್ತೀವಿ. ಯಾಕಂತಂದರೆ ಇದರಲ್ಲಿ ಹಿಮೋ ಎರಿಥ್ರಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರ್ತದ. ಹಾಗಾಗಿ ಇವುಗಳ ರಕ್ತದ ಬಣ್ಣ ನೇರಳೆ ಕಲರ್ ಇರ್ತದ ರೀ. ಐದನೆಯದಾಗಿ ಹಳದಿ ರಕ್ತದ ಬಣ್ಣ. ಹಳದಿ ರಕ್ತದ ಬಣ್ಣ ಸಮುದ್ರದ ಸೌಂತೆಕಾಯಿ ಅಂತ ಕರಿತೀವಿ, ಸಿ ಕುಕುಂಬರ್, ಕೆಲವೊಂದು ಬೀಟಲ್ಸ್ಗಳಲ್ಲಿ, ಜೀರುಂಡೆಗಳಲ್ಲಿ ಹಳದಿ ರಕ್ತದ ಬಣ್ಣವನ್ನು ನೋಡ್ತೀವಿ. ಯಾಕಂತಂದರೆ ಇದರಲ್ಲಿ ವನಾಬಿನ್ ಅನ್ನೋ ಒಂದು ಪಿಗ್ಮೆಂಟ್ ಇರ್ತದೆ. ಓಕೆ, ಇಟ್ಸ್ ಅ ಪ್ರೋಟೀನ್. ಆ ಪ್ರೋಟೀನ್ ಇರೋದ್ರಿಂದ ಈ ಜೀವಿಗಳ ಬಣ್ಣ ಹಳದಿ ಕಲರ್ ಇರ್ತದೆ. ಆರನೆಯದಾಗಿ ಕಲರ್ಲೆಸ್ ಬ್ಲಡ್ಡಿಗೆ ಕಲರೇ ಇರುವುದಿಲ್ಲ. ಓಕೆ, ಅಂಥ ಜೀವಿಗಳು ಯಾವಂತಂತಂದರೆ ಮನೇಲೇ ಇರ್ತಾವ್ರಿ. ಓಕೆ, ಓಡಾಡ್ತಿರ್ತಾವೆ. ಏನಂತಂದ್ರೆ ಜೋಂಡ್ಗ್ಯಾರಿ, ಕಾಕ್ರೋಚ್, ಅವುಗಳ ಬ್ಲಡ್ಡಿಗೆ ಕಲರೇ ಇರೋದಿಲ್ಲ ರೀ. ಓಕೆ, ಅದು ಹಿಮೋಲಿಂಪ್ ಅಂತ ಕರಿತೀವಿ. ಹಿಮೋಲಿಂಪು ಅದರೊಳಗೆ ಏನೇನು ಇರ್ತದೆ ಅಂತಂದರೆ ವಾಟರು, ಇನ್ಆರ್ಗಾನಿಕ್ ಸಾಲ್ಟ್ಸು ಮತ್ತು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲ ಇರ್ತಾವ್ರಿ. ಈ ಹಿಮೋಲಿಂಪ್ ಇರೋದ್ರಿಂದ ಅದರದ್ದು ಬ್ಲಡ್ ಕಲರ್, ಕಾಕ್ರೋಚ್ ಬ್ಲಡ್ ಕಲರ್ಲೆಸ್ ಇರ್ತದೆ. ಸ್ನೇಹಿತರೆ, ಕೊನೆಯದಾಗಿ ಏನು ಹೇಳ್ಬೋದು ಅಂತಂದರೆ ನಮ್ಮ ಇಡೀ ಪ್ರಪಂಚದಲ್ಲಿ ಇರುವಂತಹ ಕೆಲವು ಅಕಶೇರುಕಗಳು ಮತ್ತು ಕಶೇರುಕಗಳು ಜೀವಿಗಳು, ಅಂದರೆ ಮೂಳೆ ಇಲ್ಲದಂಥದ್ದು, ಮೂಳೆ ಇರುವಂತಹ ಕೆಲವು ಜೀವಿಗಳಿಗೆ
ರಕ್ತದ ಬಣ್ಣ, ಓಕೆ, ರಕ್ತದ ಬಣ್ಣ ಈ 6 ಕಲರ್ ಇರ್ತದೆ. ಓಕೆ, ಕೆಂಪು, ನೀಲಿ, ಹಸಿರು, ನೇರಳೆ, ಆಮೇಲೆ ಹಳದಿ ಮತ್ತು ಕಲರ್ಲೆಸ್. ಓಕೆ, ಈ 6 ಕಲರ್ ಬಣ್ಣವನ್ನು ಇಡೀ ಪ್ರಪಂಚದಲ್ಲಿರುವಂಥ ಕೆಲವು ಅಕಶೇರುಕಗಳು ಮತ್ತು ಕಶೇರುಕಗಳು ಜೀವಿಗಳಲ್ಲಿ ನೋಡಬಹುದು. ಲಾಸ್ಟ್ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ಏನಂತಂತಂದರೆ, ನವಿಲಿನ ರಕ್ತದ ಬಣ್ಣ ಹಸಿರ್ತದೆ ಸರ್, ಅದನ್ನು ರಾತ್ರಿ ಬೇಟೆಯಾಡಿ ತಿಂತಾರೆ ಅಂತೇಳಿ ಕೆಲವೊಬ್ರು ಅಂತಿರ್ತಾರೆ. ಇವೆಲ್ಲ ಫೇಕ್ ನ್ಯೂಸು. ನವಿಲಿಗಳು ಪಕ್ಷಿಗಳಲ್ಲಿ ಬರ್ತಾವೆ, ಕ್ಲಾಸ್ ಏವ್ಸಲ್ಲಿ ಬರ್ತವೆ, ವರ್ಗ ಪಕ್ಷಿಗಳಲ್ಲಿ ಬರ್ತದೆ. ಹಾಗಾಗಿ ಇವುಗಳ ರಕ್ತದ ಬಣ್ಣ ಕೆಂಪು ಇರ್ತದೆ. ಸ್ನೇಹಿತರೆ, ನವಿಲು ನಮ್ಮ ಭಾರತದ ರಾಷ್ಟ್ರ ಪಕ್ಷಿ. ಓಕೆ, ಅಕಸ್ಮಾತ್ ನಾವೇನಾರ ನವಿಲಿಗೆ ಏನಾದರೂ ತೊಂದರೆ ಕೊಟ್ಟರೆ ವನ್ಯಜೀವಿ ಕಾಯ್ದೆಯ ಪ್ರಕಾರ 7 ವರ್ಷ ಜೈಲು ಶಿಕ್ಷೆ, 10,000 ರೂಪಾಯಿ ದಂಡ ಇದೆ. ಹಾಗಾಗಿ ಯಾರು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಬೇಡ್ರಿ, ಪ್ರಾಣಿ ಪಕ್ಷಿಗಳನ್ನು ಉಳಿಸ್ರಿ, ಬೆಳೆಸ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.